ಮುಧೋಳ ಪಿ ಚರಮೂರ್ತಿ ಮಠದ ಪವಾಡ ಪುರುಷರಾದ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿ ಪುಣ್ಯ ಶತಮಾನೋತ್ಸವ ಸ್ಮರಣೆ ಕಾರ್ಯಕ್ರಮ ಆಗಸ್ಟ್ನಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. ಶ್ರೀ ಶಿವಲಿಂಗಪ್ಪ ಮಹಾಸ್ವಾಮಿಗಳು ಸ್ವತಂತ್ರ ಸೇನಾನಿಗಳು, ಧಾರ್ಮಿಕ ಪ್ರಾಚಾರ್ಯದಿಂದ ಇಸ್ಲಾಂ ಮತ್ತು ಕ್ರೈಸ್ತ ಧಾರ್ಮಿಕ ದಾಳಿಯಿಂದ ರಾಜ್ಯದ ಗಡಿ ಭಾಗದಲ್ಲಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವುದಲ್ಲದೆ ಉರ್ದು ಆಂಗ್ಲ ಭಾಷೆಗೆ ಪ್ರಭಾವಕ್ಕೆ ಸಿಲುಕಿ ಅಳಿವಿನ ಅಂಚಿನಲ್ಲಿದ್ದ ಕನ್ನಡ ನಾಡ ನುಡಿ ರಕ್ಷಣೆ ಮಾಡಿದ ಕೀರ್ತಿ ತಾಲೂಕಿನ ಮುಧೋಳ ಬಿ ಚರಮೂರ್ತಿ ಮಠದ ಪವಾಡ ಪುರುಷರು ಶ್ರೀ ಶಿವಲಿಂಗ ಮಹಾಸ್ವಾಮಿ ಎಂದು ಮಾಧ್ಯಮದವರೊಂದಿಗೆ ಮಠದ ಇತಿಹಾಸ ಪೀಠಾಧಿಪತಿಗಳಾದ ಶಿವಲಿಂಗ ಶಿವಾಚಾರ್ಯರು ಹಂಚಿಕೊಂಡರು. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಆಚರಿಸುವ ಮುಧೋಳ ಬಿ ಚರಮೂರ್ತಿ ಮಠದ ಪವಾಡ ಪುರುಷರು ಶ್ರೀ ಶಿವಲಿಂಗ ಮಹಾಸ್ವಾಮಿ ಪುಣ್ಯ ಸ್ಮರಣಾರ್ಥ ನಡೆಸುವ ಕಾರ್ಯಕ್ರಮಗಳನ್ನು ಈ ವರ್ಷ ಶತಮಾನ ಉತ್ಸವ ಸಮಿತಿ ನಿಮಿತ್ತವಾಗಿ ಈ ವರ್ಷ ಅತ್ಯಂತ ಅದ್ದೂರಿಯಾಗಿ ನೆರವೇರುತ್ತಿದ್ದು, ಆಗಸ್ಟ್ 1ರಂದು ನಡೆಯುವ ಅಂತಿಮ ಸಮಾರೋಪ ಕಾರ್ಯಕ್ರಮಕ್ಕೆ ಹೆಚ್ಚಿನ ಭಕ್ತಾದಿಗಳು ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕರೆ ನೀಡಿದರು. ಈ ಪ್ರೋಗ್ರಾಮ್ ಶತಮಾನೋತ್ಸವ ಗುರುಗಳು ಲಿಂಗೈಕ್ಯರಾಗಿ 100 ವರ್ಷ ಆಯಿತು. 100 ವರ್ಷದ ಪ್ರಯುಕ್ತ ಪುಣ್ಯಸ್ಮರಣೆ ಶತಮಾನೋತ್ಸವ ಅಂತ ಮಾಡಿದ್ದೀವಿ. ಈ ಗುರುಗಳು ಮೂಲತಃ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶಕ್ಕೆ ಬಹಳಷ್ಟು ಅವರು ಪ್ರೇರಣೆ ಆಗಿದ್ದಾರೆ. ಅವರು ಮಠಾಧೀಶರಾದರೂ ಸ್ವಾತಂತ್ರ್ಯ ಶ್ರಮಿಸುವವರಲ್ಲಿ ಅವರು ಒಬ್ಬರು. ಯಾಕೆ ಇಲ್ಲಿ ಭಾರತ ಜನರಿಗೆ ಬ್ರಿಟಿಷರ ಆಡಳಿತ, ನಿಜಾಮನ ಆಳ್ವಿಕೆ ಎರಡೂ ನಮ್ಮ ಭಾಗದಲ್ಲಿತ್ತು. ಅಂಥ ನಿಜಾಮನ ಆಳ್ವಿಕೆಯಲ್ಲಿ ನಾವು ಯಾರೂ ಹೊರಗೆ ಕನ್ನಡ ಮಾತಾಡುವಂತಿರಲಿಲ್ಲ, ಭಾರತ ಮಾತಕ್ಕೆ ಜಯ ಅನ್ನುವಂತಿರಲಿಲ್ಲ, ಒಂದೇ ಮಾತರಂ ಅನ್ನುವಂತಿರಲಿಲ್ಲ. ಇಂಥ ಒಂದು ಪರಿಸ್ಥಿತಿಯನ್ನು ಮನಗಂಡಂಥ ನಮ್ಮ ಗುರುಗಳು ನವದಗಿ ಶ್ರೀಗಳನ್ನ ಕೈಯಾಗಿ ತಗೊಂಡು, ನವದಗಿ ಶ್ರೀಗಳೇ ಮೊಟ್ಟ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವನ್ನು ಎತ್ತಿ ಹಿಡಿದವರು. ಆಮೇಲೆ ಗಾಂಧೀಜಿಗೆ ಗೊತ್ತಾಯಿತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಗಾಂಧೀಜಿಯವರಿಗೆ ಪರಿಚಯ ಮಾಡಿಕೊಟ್ಟವರ ನಮ್ಮ ಗುರುಗಳು. ಇಂಥ ಒಂದು ಕ್ಲಿಷ್ಟ ಪರಿಸ್ಥಿತಿ ನಮ್ಮ ಭಾಗದಲ್ಲಿ, ಕ್ಲಿಷ್ಟ ಪರಿಸ್ಥಿತಿ. ಕರ್ನಾಟಕದವರಾದರೂ ಕನ್ನಡ ಮಾತಾಡುವಂಥದ್ದಿಲ್ಲ. ಆ ಸಂದರ್ಭದಲ್ಲಿ ಹಳ್ಳಿಗೆ ಹೋಗಿ ಜನರಲ್ಲಿ ನಮ್ಮ ದೇಶದ ಬಗ್ಗೆ ಅಭಿಮಾನ, ನಾವು ದೇಶವಾಸಿಗಳು, ದೇಶವನ್ನು ಸಂರಕ್ಷಿಸಿದರೆ ದೇಶ ಸುರಕ್ಷಿತವಾಗಿದ್ದರೆ ದೇಶ ಜನರು ಸಂತೃಪ್ತರಾಗಿರ್ತಾರೆ. ಆಮೇಲೆ ನಮ್ಮ ಭಾಷೆ ಕನ್ನಡದ ನಾಡಿನಲ್ಲೇ ಹುಟ್ಟಿ ಕನ್ನಡವನ್ನು ಪ್ರೀತಿಸುವವರು ನಾವಾಗಬೇಕು, ಕನ್ನಡ ಭಾಷೆಯನ್ನು ಬೆಳೆಸುವಂಥವರು ನಾವಾಗಬೇಕು. ಹೀಗಾಗಿ ಕನ್ನಡ ಮೊಟ್ಟ ಮೊದಲ ಪಾಠಶಾಲೆಯನ್ನು ಅವರಾದಲ್ಲಿ ಪ್ರಾರಂಭ ಮಾಡಿದರು. ಹೊರಗಡೆ ಉರ್ದು ಬೋರ್ಡ್ ಹಾಕಿ ಒಳಗಡೆ ಕನ್ನಡ ಪಾಠಶಾಲೆಯನ್ನು ಪ್ರಾರಂಭ ಮಾಡಿದರು. ಇಂಥ ಕನ್ನಡ ಪಾಠಶಾಲೆಯನ್ನು ಗಡಿನಾಡಿನಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಪ್ರಾರಂಭ ಮಾಡಿದರು ಈ ಗುರುಗಳು. ಆ ಗುರುಗಳೇ ಎಲ್ಲರಿಗೂ ಪ್ರೇರಣೆ. ಈಗ ಭಾಲ್ಕಿ ಶ್ರೀಗಳಿರ್ಬೋದು, ಆಮೇಲೆ ಕಂದುಗೋಳು ಬಸವಲಿಂಗಮೂರ್ತಿ ಇವರಿಗೆಲ್ಲ ಕನ್ನಡ ಇವರು ಭಾಲ್ಕಿ ಶ್ರೀಗಳಲ್ಲಿ ಇಲ್ಲಿ ಅಭ್ಯಾಸ ಮಾಡಿದವರು. ಅದನ್ನು ಇವ್ರ ಕೈಗೆ ತಯಾರಾದವು ಭಾಲ್ಕಿ ಪಟ್ಟಾಧ್ಯಕ್ಷ. ಹೀಗಾಗಿ ಆ ಒಂದು ಸಂಸ್ಕಾರದಿಂದಲೇ ಈ ಭಾಗದಲ್ಲಿ ದೇಶಾಭಿಮಾನ, ಭಾಷಾಭಿಮಾನ ಬೆಳೆಸಲಿಕ್ಕೆ ಮುಖ್ಯ ಕಾರಣ ಈ ಗುರುಗಳು. ಹಳ್ಳಿಗೆ ಹೋಗಿ ಜನಸಾಮಾನ್ಯರ ನೋವಿಗೆ ಸ್ಪಂದನೆ ಮಾಡಿ, ಯಾರಿಗೆ ಯಾವುದೇ ಕಷ್ಟ ಇರಲಿ ಅದನ್ನೆಲ್ಲ ಕೂಡಿಸಿಕೊಂಡು ಎಲ್ಲರೂ ಊರಲ್ಲಿ ಸಂಘಟನೆ ಮಾಡಿ, ಒಳ್ಳೆ ಉತ್ತಮ ವಾಗ್ಮಿಗಳವರು, ಒಳ್ಳೆಯ ಪ್ರವಚನಕಾರಿದ್ದರು. ಇಂಥ ಒಂದು ಪ್ರವಚನಕಾರದಿಂದ ಜನರನ್ನು ಸಂಘಟಿಸಿ ಈ ಸಮಾರಂಭದಲ್ಲಿ ಭಾಗಿಯಾಗಿರುವ ನನ್ನ ಯುವ ಮಿತ್ರರೇ, ಹಿರಿಯರೇ, ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತ, ಹಾರ್ದಿಕ ಅಭಿನಂದನೆಗಳನ್ನು ಕೂಡ ಸಲ್ಲಿಸುತ್ತಾ, ಇದೇನೋ ಒಂದು ವಿಶೇಷತೆ ಗ್ರಾಮ. ಈ ಗ್ರಾಮದ ಇತಿಹಾಸ ಪುಟಗಳನ್ನು ತೆಗೆದು ನೋಡಿದ್ರೆ, ಈ ಮಠದ ಗುರುಗಳು ಹಾಕಿಕೊಟ್ಟಂತಹ ಮಾರ್ಗವನ್ನು ನೋಡಿದ್ರೆ, ಅದು ಹಿಂದಿನ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಸ್ಮರಣೆ ಅನ್ನುವಂಥದ್ದು ನಮ್ಮ ಎಲ್ಲರಿಗೂ ಕೂಡ ಮಾದರಿಯಾಗಿರುವಂಥದ್ದು. ಆ ಭಾಗಕ್ಕೆ ಹಾನಗಲ್ಲ ಕುಮಾರ ಶಿವಯೋಗಿಗಳಿದ್ರೆ ಈ ನಮ್ಮ ಬೀದರ್ ಜಿಲ್ಲೆಗೆ ಹಾಗೂ ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಯಾರಾದರೂ ಗುರುಗಳಿದ್ರೆ ಪುಣ್ಯ ಶತಮಾನೋತ್ಸವ ಸಂತನಾಗಿರ್ತಕ್ಕಂಥ ಶಿವಲಿಂಗ ಶಿವಯೋಗಿಗಳಂತ ಹೇಳಬೇಕಾಗತ್ತೆ. ನಮ್ಮೆಲ್ಲರೂ ಕೂಡ ಇವತ್ತೆಲ್ಲ ರೀತಿಯಿಂದ ಕೂಡ ಮಾಡಬೇಕಾದ್ರೆ ಈ ಪುಣ್ಯ ಶತಮಾನೋತ್ಸವದಲ್ಲಿ ಭಾಗಿಯಾಗಿರೋದು ನಮ್ಮೆಲ್ಲರ ಯುವಕರು, ನಮ್ಮ ಕಾರ್ಯಕರ್ತರು ಪುಣ್ಯವಾಗಿರ್ತದೆ ಅಂತ ದೃಷ್ಟಿಯನ್ನಿಟ್ಟುಕೊಂಡು ಏನೋ ಒಂದು ವಿಶೇಷ ಮಾಡೋಣ ಅನ್ನುವಂಥ ಸಂಕಲ್ಪವನ್ನು ತೊಟ್ಟಾಗ
ಪ್ರತಿಯೊಬ್ಬರು ಕೂಡ ನಮ್ಮ ಮಹಿಳೆಯರು ಮೊದಲು ಮಾಡಿಕೊಂಡು ಯುವಕರು ಹಿರಿಯರು ಪ್ರತಿ ಗ್ರಾಮದಲ್ಲಿ ಕೂಡ ಮನೆ ಮಾತು ಆಗಿರ್ತಕ್ಕಂಥ ಆರಾಧ್ಯ ದೈವ ಯಾರಾದರಿದ್ರೆ ಅದು ಶಿವಲಿಂಗ ಶಿವಯೋಗಿಗಳಂತ ಎಲ್ಲರೂ ಕೂಡ ಒಪ್ಕೊಳ್ತಾ ಇದ್ದಾರೆ. ಪ್ರತಿ ಮನೆಗಳಲ್ಲಿ ಕೂಡ ನಮ್ಮ ಅಪ್ಪ ಯಾರು ಅಂತ ಕೇಳಿದ್ರೆ, ಮುದೋಳದ ಅಪ್ಪ ಯಾರು ಅಂತ ಕೇಳಿದ್ರೆ ಶಿವಲಿಂಗ ಶಿವಯೋಗಿಗಳು ಅಂತ ಹೇಳುವಂಥ ರೂಢಿ ಒಳಗ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ತಪಸ್ಸಿನ ಫಲವನ್ನ ಪ್ರತಿಯೊಬ್ಬರು ಕೂಡ ಆ ಕರ್ತೃತ್ವ ಶಕ್ತಿಯಲ್ಲಿ ಒಂದು ಶಕ್ತಿ ಇದೆ. ಯಾರು ಈ ಮಟ್ಟಕ್ಕೆ ಬಂದು ಯಪ್ಪ ನನ್ನ ಕಷ್ಟವನ್ನ ದೂರ ಆಗಬೇಕಾದ್ರೆ ಏನು ಮಾಡ್ಬೇಕಂತ ಹೇಳಿ ತನು ಮನವನ್ನ ಅರ್ಪಣೆನ ಮಾಡಿದ್ರೆ ಅವರ ಸಂಕಲ್ಪ ಈಡೇರಿಸುವಂಥ ಶಕ್ತಿ ಎಲ್ಲದಂತ ಕೇಳಿದ್ರೆ ಪುಣ್ಯ ಶತಮಾನೋತ್ಸವ ಸಂತನಾಗಿರ್ತಕ್ಕಂಥ ಶಿವಲಿಂಗೇಶ್ವರ ಕರ್ತೃ ಶಕ್ತಿಯಲ್ಲಿ ಇದೆ ಅಂತ ನಾವು ಹೇಳಬೇಕಾಗತ್ತೆ. ಅಂಥ ಪುಣ್ಯ ಪುರುಷನ ಪುಣ್ಯ ಶತಮಾನೋತ್ಸವದ ಪರ್ವಕಾಲದಲ್ಲಿ ಅಚ್ಚುಕಟ್ಟಾಗಿ ನಾವೆಲ್ಲ ರೀತಿಯಿಂದ ಕೂಡ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, 1-2 ಅಂತಲ್ಲ, ಈ ಯುವಕರಿಗಾಗಲಿ ಹಿರಿಯರಿಗಾಗಲಿ ಸೈನಿಕರಿಗಾಗಲಿ ಹಾಗೂ ನಮ್ಮ ರೈತಾಪಿ ವರ್ಗಕ್ಕಾಗಲಿ ಎಲ್ಲರಿಗೂ ಕೂಡ ಒಂದೊಂದು ದಿವಸ ಒಂದೊಂದು ವೇದಿಕೆಯನ್ನು ಕೊಟ್ಟು ಈ ಕಾರ್ಯಕ್ರಮದ ಒಂದು ವಿಶೇಷತೆ ಆಗಬೇಕಾದ್ರೆ ಯಾರು ದೀನ ದಲಿತರು ಈ ಸಮಾಜದೊಳಗ ಬೆಂದಿರ್ತಾರೋ ನೊಂದಿರ್ತಾರೋ ಅವ್ರಿಗೆ ಕರೆಸಿ ಈ ತಿಂಗಳ 21 ದಿನಗಳ ಪರ್ಯಂತರ ಈ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡು ಬಹಳ ಅಚ್ಚುಕಟ್ಟಾಗಿ ನಮ್ಮ ಯುವಕರು ನೆರವೇರಿಸಿಕೊಂಡು ಬಂದಾರೆ. ಇನ್ನೂ ಮುಂದಿನ ದಿನಮಾನಗಳಲ್ಲಿ ಕೂಡ ನಾಳೆ ಇನ್ನು ಉತ್ಸವ ಕಾರ್ಯಕ್ರಮ, ಇವತ್ತ ಶಿವಲಿಂಗ ಶಿವಯೋಗಿಗಳ 21 ದಿನಗಳ ಪರ್ಯಂತ ಅವರ ಹಾಕಿಕೊಟ್ಟಂತ ಪುರಾಣವನ್ನ ಇವತ್ತು ಮಹಾಮಂಗಲ ಇದೆ. ಬಸವರಾಜ್ ಪೂಜಾರಿ, RJ ಕನ್ನಡ ನ್ಯೂಸ್, ಬೀದರ್.